ಮಿಸ್ಟರ್ ಸ್ಟಾನ್ ಮುಂದುವರೆದ ಭಾಗ. ಯಾರು ಹಿಂದಿನ ಭಾಗಗಳನ್ನು ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬಿಂದು. ಕಥೆಯನ್ನು ಶುರು ಮಾಡೋದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೀವು ಆಗ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಅದೇ ದಿನ ಗೋಪಾಲಪುರದಲ್ಲಿ ನಂದಿನಿಗೆ ನಿದ್ದೆನೇ ಬರಲಿಲ್ಲ. ಓದುತ್ತಾ ಮತ್ತು ಮಿಷಿನಲ್ಲಿ ಕೆಲಸ ಮಾಡುತ್ತಾ ಬೆಳಗಿನ ಜಾವ 4 ಗಂಟೆವರೆಗೂ. ಪರೀಕ್ಷೆ ಇದ್ದ ಕಾರಣ ಬೇಗ ಹೊರಡಬೇಕಾಗಿತ್ತು. ಆದ್ದರಿಂದ ಅವಳು ಎದ್ದು ವರಂಡಾ ಗುಡಿಸಿ, ಧೂಳನ್ನು ಎರಚಿಕೊಂಡು, ಮನೆ ಗುಡಿಸಿ, ನಿನ್ನೆ ರಾತ್ರಿ ಅಡಿಗೆ ಮಾಡಿದ್ದಂತಹ ಎಲ್ಲ ಪಾತ್ರೆ ಪಗಡೆಗಳನ್ನು ತೊಳೆದು, ಬಟ್ಟೆಗಳನ್ನು ತೊಳೆದು ಒಣಗಿಸಿದ್ಲು. ಆಗಲೇ ನೋಡಿದರೆ ಮಧ್ಯರಾತ್ರಿ ದಾಟೇ ಹೋಗಿದೆ. ಅಷ್ಟರಲ್ಲಿ ಇನ್ನೇನು, ಹಾಲಿನ ಗಾಡಿ ಬಂದಾಗ ಹಾಲು ತಗೊಂಡು ಅಡುಗೆ ಮನೆಗೆ ಬಂದು ತನ್ನ ತಂದೆಯ ಚಹಕ್ಕಾಗಿ ಹಾಲನ್ನು ತಯಾರು ಮಾಡ್ತಾಯಿದ್ಲು. ಅಷ್ಟರಲ್ಲಿ ತರಕಾರಿ ಮಾರಾಟಗಾರ ಕೂಡ ಬಂದ. ಅವಳಿಗೆ ತರಕಾರಿಗಳನ್ನು ಕೊಟ್ಟು ಹೋದ. ಇನ್ನೇನು ಇವತ್ತೇನಾದರೂ ಸಿಂಪಲ್ಲಾಗಿ ಅಡುಗೆ ಮಾಡಬೇಕು ಅಂತ ಮೊದಲು ಅನ್ನವನ್ನು ತೊಳೆದಿಟ್ಲು. ಪಕ್ಕಕ್ಕಿಟ್ಟು ಹಾಗೆ ಕುದಿಸಿದ ಚಹಾ ಮತ್ತು ಹಾಲನ್ನು ತೆಗೆದುಕೊಂಡು ಮೊದಲು ಚಿಕ್ಕಮ್ಮ ಇದ್ದಂತಹ ಕೋಣೆಗೆ ಬರ್ತಾಳೆ. ಚಿಕ್ಕಮ್ಮ ನೋಡಿದರೆ ಡಬಲ್ ಬೆಡ್ ಮೇಲೆ ಕಾಲು ಚಾಚಿ ಆರಾಮವಾಗಿ ಸುಖ ನಿದ್ರೆಯಲ್ಲಿ ಮಲಗಿದ್ಲು. ಟೇಬಲ್ ಫ್ಯಾನ್ ಅಂತೂ ಸಂಪೂರ್ಣವಾಗಿ ಆನ್ ಆಗಿದೆ, ಜೋರಾಗಿ ಬೀಸ್ತಾ ಇದೆ. ಚಿಕ್ಕಮ್ಮ ಅಂತ ಅವಳು ಮೆಲ್ಲ ಕರೆದ್ಲು. ಬೆಳಗ್ಗೆ ನಿನ್ನ ದರಿದ್ರ ಮುಖ ತೋರಿಸ್ಬೇಡ್ವೆ ಅಂತ ಚಿಕ್ಕಮ್ಮ ವ್ಯಂಗ್ಯವಾಗಿ ಹೇಳಿದ್ಲು. ಇವು ಪ್ರತಿದಿನ ಬೆಳಗ್ಗೆ ಅವಳು ಕೇಳ್ತಿದ್ದಂತಹ ನಾರ್ಮಲ್ ಮಾತುಗಳಾದ್ದರಿಂದ ನಂದಿನಿ ಟೀ ಗ್ಲಾಸನ್ನು ಮೇಜಿನ ಮೇಲೆ ಇಟ್ಟು ತನ್ನ ತಂದೆಯ ಕೋಣೆಗೆ ಅಂತ ಹೇಳಿ ಹೊರಡ್ತಾಳೆ. ಚಿಕ್ಕಮ್ಮ ಹೋದ ತಕ್ಷಣ ಸೋಮಾರಿಯಾಗಿ ಎದ್ದು ಚಹಾವನ್ನು ತೆಗೆದುಕೊಂಡು ಕುಡಿದು ಹೊರಗೆ ಬರ್ತಾಳೆ. ಅವಳದು ಇನ್ನೂ ಎಂತಹ ಜೀವನ, ಒಳೆಯುವಂತಹ ಮನೆ, ಎಲ್ಲ ಕೆಲಸಗಳನ್ನು ಮುಗಿಸಿದೆ ಅಂತ ಹೇಳ್ತಿದ್ರೆ ಮನಸ್ಸಿನಲ್ಲಿ ಅವಳಿಗೆ ಪ್ರತಿದಿನ ಕಾಡೋ ಪ್ರಶ್ನೆ, ಎಷ್ಟೇ ಕಷ್ಟ ಆದರೂ ಎಂತಹ ಬಂಡಿ ಕೆಲಸಗಳಿದ್ರೂ ಹೇಳಿದ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಸಿದಳಲ್ಲ. ಅಲ್ಲ, ಅವಳು ಯಾವಾಗಿದ್ದು ಇಷ್ಟು ಅಚ್ಚುಕಟ್ಟು ಕೆಲಸ ಮಾಡ್ತಿದ್ಲು ಅಂತ ಯೋಚಿಸ್ತಾ ಇದ್ದಾಳೆ. ಈಕೆ ರಾತ್ರಿ ನಿದ್ದೆ ಮಾಡ್ತಾಳೋ ಇಲ್ವೋ ಅನ್ನೋ ಪ್ರಶ್ನೆ ಅವಳಿಗೂ ಬಂತು. ತನ್ನ ತಂದೆಯ ಕೋಣೆಗೆ ಪ್ರವೇಶಿಸಿದ ನಂದಿನಿ ಇಡೀ ಕೋಣೆಯಿಂದ ಒಂದು ರೀತಿಯ ದುರ್ಗಂಧ, ಕೆಟ್ಟ ವಾಸನೆ ಬರುವುದನ್ನು ಕಂಡ್ಳು. ಏನೇ ಆದರೂ ಆ ರೂಮಿನಲ್ಲಿ ರೋಗಿ ಇರೋದರಿಂದ ಹಾಗೆ ಅನಿಸುತ್ತೆ. ಆದರೆ ಅದಕ್ಕೆ ಯಾವುದೇ ದೂರು ನೀಡದೆ, ಬೇಸರ ಮಾಡಿಕೊಳ್ಳದೆ, ತನ್ನ ಮಗುವಿಗೆ ಹೇಗೆ ಸೇವೆ ಮಾಡ್ತಾರೆ ನೋಡಿ, ಅದೇ ರೀತಿ ತನ್ನ ತಂದೆಯ ಹಳೆಯ ವಸ್ತುಗಳನ್ನೆಲ್ಲ ಹಾಸಿಗೆ ಮೇಲೆ ಇದ್ದಂತೆ ಅದನ್ನೆಲ್ಲ ತೆಗೆದು ಅದೇ ಪ್ರೀತಿಯಿಂದ ಇಡೀ ಕೋಣೆಯನ್ನು ಸ್ವಚ್ಛಗೊಳಿಸ್ತಾಳೆ. ರೂಮ್ ಸ್ಪ್ರೇ ಮಾಡ್ತಾಳೆ. ಪ್ರಕಾಶ ಪ್ರತಿದಿನ ಕಣ್ಣೀರಾಗ್ತಿರುತ್ತಾನೆ. ಆದರೆ ಅವನ ಮಗಳು ಅವನೇ ಎಲ್ಲ ಕೆಲಸವನ್ನು ಮಾಡ್ತಾಳೆ. ಅವನಿಗಾಗಿ ಕರ್ಕೊಂಡು ಬಂದ ಹೆಂಡತಿ ಆತನನ್ನು ಮೂಲೆಗೆ ಹಾಕಿರ್ತಾಳೆ. ತನ್ನ ಮಗಳನ್ನು ಈ ರೀತಿ ತೊಂದರೆಗೊಳಿಸಬೇಕಾಗಿ ಬಂದಿದ್ದಕ್ಕೆ ಪ್ರಕಾಶ ತನ್ನ ಮೇಲೆ ತುಂಬ ಕೋಪಗೊಳ್ತಾನೆ. ಬಟ್ಟೆ ಮತ್ತು ಹಾಸಿಗೆ ಮೇಲಿನ ಕಂಬಳಿಯನ್ನು ಬದಲಾಯಿಸ್ತಾಳೆ ಮತ್ತು ತಾನು ತಂದಿದ್ದ ಹಾಲನ್ನು ತನ್ನ ತಂದೆಗೆ ಕುಡಿಯುವಂತೆ ಹೇಳಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ಪಾಪ ಈಕೆ ಪ್ರತಿ ಕಷ್ಟದ ಬೆಳಗ್ಗೆಯೂ ತನ್ನ ತಂದೆಯನ್ನು ನಗುವಿನೊಂದಿಗೆ ಸ್ವಾಗತ ಮಾಡ್ತಾಳೆ. ಆತನಿಗನ್ಸಿದ್ದು ಒಂದೇ ಪ್ರಶ್ನೆ, ಹೀಗೆ ರೋಗಗ್ರಸ್ತನಾಗಿರೋ ನನ್ನ ಮಗಳು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾಳೆ ಅಂದಮೇಲೆ ನಾನು ಹೆಂಡತಿ ಇಲ್ಲದೆ ಬದುಕಕ್ಕಾಗ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆ ಆತನಲ್ಲಿ ಬರುತ್ತೆ. ಅವನಿಗೆ ಮಾತನಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿದಿದ್ರೂ ಕೂಡ ಅವನು ತನ್ನ ಮಾತನ್ನು ಕೇಳಬಲ್ಲನೆಂದು ತಿಳಿದು ಅವಳು ಮಾತಾಡ್ತಾ ಇರ್ತಾಳೆ. ಇವತ್ತು ಕೊನೆಯ ಪರೀಕ್ಷೆಯಪ್ಪ. ನಂದಿನಿ ನಿಧಾನವಾಗಿ ತನ್ನ ತಂದೆಯ ಬಾಯಿಗೆ ಗ್ಲಾಸಿಂದ ನೀರನ್ನು ನೀಡ್ತಾ ಇದ್ದಾಳೆ. ಪ್ರಕಾಶ್ ಅವರ ಬಾಯಿ ಇದೆಯಲ್ಲ, ಅದು ಒಂದು ಬದಿಗೆ ತಿರುಗುತ್ತೆ. ಅವನು ಮುಗುಳ್ನಕ್ಕೂ ತನ್ನ ಕಣ್ಣುಗಳಿಂದ ಮಗಳನ್ನು ನೋಡ್ತಾ ಇದ್ದಾನೆ. ನಾನು ಮುಖ್ಯೋಪಾಧ್ಯಾಯ ಪ್ರಕಾಶ್ ರವರ ಮಗಳು. ನಾನು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಲು ಶಾಲಾ ಅಧಿಕಾರಿಗಳು ನನ್ನನ್ನು ಆಶೀರ್ವದಿಸಬೇಕೆಂದು ನೀವು ಬಯಸೋದಿಲ್ವಾ? ಅವಳು ನಗುತ್ತಾ ಹೇಳ್ತಿದ್ದಾಳೆ. ತನ್ನ ತಂದೆಯ ಜೊತೆ ಮಾತುಕತೆಗಳನ್ನಾಡುತ್ತಾ ಅವರ ಬೇಸರವನ್ನು ಹೋಗಲಾಡಿಸೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾಳೆ ಮಗಳು. ಪ್ರಕಾಶ್ ರವರು ಕಣ್ಣಲ್ಲಿ ನೀರು ತುಂಬಿಕೊಂಡು ನೋಡ್ತಾ ಇದ್ದಾರೆ. ನನ್ನ ಇಬ್ಬರು ಸಹೋದರಿಯರ ಪರೀಕ್ಷೆಗಳು ಮುಗಿತಾ ಇದೆ ಅಪ್ಪ, ಅವರಿಗೆ ರಜೆ ಕೂಡ ಕೊಡ್ತಿದ್ದಾರೆ. ಆದ್ದರಿಂದ ನಾನು ಇಂದು ಅವರನ್ನು ಮನೆಗೆ ಕರ್ಕೊಂಡು ಜೊತೆಲೇ ಬರ್ತೇನೆ ಅಪ್ಪ ಎಂದು ಕಣ್ಣೀರು ಸುರಿಸುತ್ತಾ ಬಲವಂತವಾಗಿ ಹೇಳಿದ್ಲು ನಂದಿನಿ. ನಾಳೆಯಿಂದ ನಿನ್ನ 3 ಹೆಣ್ಣು ಮಕ್ಕಳು ನಿನ್ನ ಕಣ್ಣು ಮುಂದೆ ಇರ್ತಾರೆ. ನಿನಗಂತೂ ತುಂಬ ಬೇಸರ ಕಳೆಯುತ್ತೆ ಅಪ್ಪ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ದಾಳೆ.
ಅಪ್ಪ ಮನಸ್ಸು ತುಂಬಿ ಬರ್ತಾ ಇದೆ. ಈಕೆ ನನ್ನ ಮಗಳೋ ತಾಯಿಯೋ ಎಂಬ ಅನುಮಾನ ಆತನಲ್ಲಿ ಮೂಡ್ತಾ ಇದೆ. ಅಪ್ಪನಿಗೆ ಅವಳು ಹಾಲನ್ನು ಕುಡಿಸಿ ಹಾಸಿಗೆ ಮೇಲೆ ಮಲಗಿಸ್ತಾ ಹೇಳಿದ್ಲು, ಪ್ರಕಾಶ್ ಮುಖದಲ್ಲಿ ಒಂದು ಕಾಂತಿ ಕಾಣ್ತದೆ. ತನ್ನನ್ನು ಯಾರೇ ತೊರೆದ್ರೂ ಮಗಳು ಕೊನೆವರೆಗೂ ಕಾಪಾಡ್ತಾಳೆ ಅಂತ. ತನ್ನ ಹೆಣ್ಣು ಮಕ್ಕಳನ್ನು ನೋಡಿದ ಸಂತೋಷದಿಂದ, ಸರಿಯಪ್ಪ, ನಾನು ಹೋಗಿ ನಿಮಗೆ ಟಿಫನನ್ನು ರೆಡಿ ಮಾಡ್ತೇನೆ ಅಂತ ಹೇಳಿ ಸಂಜೆ ಅದರ ಬಗ್ಗೆ ಎಲ್ಲವನ್ನ ಹೇಳ್ತೇನೆ. ನಾನು ಎಕ್ಸಾಮ್ ಚೆನ್ನಾಗಿ ಬರೆದು ಬರ್ತೀನಪ್ಪ, ಸರಿಯಾ ಅಂತ ಅವಳು ಹೇಳ್ತಾ ಇದ್ದಾಳೆ. ಪ್ರಕಾಶ ವಿಶಾಲವಾದ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಅವರಿಗೆ ತುಂಬ ಭರವಸೆ ಇತ್ತು, ತಮ್ಮ ಮಗಳು ಚೆನ್ನಾಗಿ ಓದ್ತಾಳೆ, ಯಾವುದೋ ಒಂದು ಹೆಸರು ಮಾಡ್ತಾಳೆ, ಇನ್ನು ಮುಂದೆ ಆಕೆಯ ಕೈ ಹಿಡಿಯುವ ತನ್ನ ಅಳಿಯ ಖಂಡಿತ ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಭರವಸೆಯಲ್ಲೇ ಅವರು ದಿನಗಳನ್ನು ದೂಡ್ತಾ ಇದ್ರು. ಹೊರಗೆ ಬಂದು ಬೇಗನೆ ಅಡುಗೆ ಮನೆಗೆ ಹೋಗಿ ಟಿಫನನ್ನು ತಯಾರಿಸಿದಾಳೆ. ಅಲ್ಲಿಯವರೆಗೂ ನೋಡಿದರೆ ಕಳ್ಳ ಹಿಲಿಯಂತೆ ಬಿಲದಲ್ಲೇ ಕೂತು ಕೇಳಿಸ್ಕೊತಾ ಇದ್ಲು. ಪಕ್ಕದಲ್ಲಿ ಆಡ್ತಿದ್ದ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಿದ್ದ ನಂದಿನಿ ಚಿಕ್ಕಮ್ಮ, ಓಹೋ ಈಗ ವಿಚಾರ, ಅದಕ್ಕೆ ನೀನು ಇಷ್ಟು ಕಷ್ಟಪಟ್ಟು ಜಿಂಕೆಯ ಹಾಗೆ ಇಷ್ಟು ಬೇಗ ಕೆಲಸ ಮಾಡ್ತಿದೀಯಾ? ಹೀಗೆ ಯೋಚಿಸ್ತಾ ಸ್ನಾನಕ್ಕೆ ಹೋಗುವಾಗ ಜೋರಾಗಿ ಕೂಗ್ತಿದ್ದಾಳೆ ಚಿಕ್ಕಮ್ಮ. ಆಕೆ ಯಾವತ್ತೂ ಕೂಡ ಗಯ್ಯಾಳಿಯ ರೀತಿ, ಇಲ್ಲದೇ ಇರೋದನ್ನು ಹುಡುಕಿ ತೊಂದರೆ ಕೊಡೋದು ಅವಳ ಕಸಬು. ತರಕಾರಿ ಕತ್ತರಿಸ್ತಿದ್ದ ನಂದಿನಿ ಕೋಪಗೊಂಡು ಟೆನ್ಷನಲ್ಲಿ ಕೈಯನ್ನು ಕತ್ತರಿಸ್ಕೊಂಡ್ಬಿಡ್ತಾಳೆ. ಬೆರಳು ಕೊನೆಗೆ ಕತ್ತರಿಸಿ ರಕ್ತ ಬರುತ್ತಿದ್ದಾಗ ಅವಳು ತನ್ನ ಬೆರಳನ್ನು ತಕ್ಷಣ ಬಾಯಿಗೆ ಹಾಕ್ಕೊಂಡ್ಳು. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನೋಡಿದ್ರೆ ಆ ಕಡೆ ಅವಳ ಚಿಕ್ಕಮ್ಮ ಜೋರಾಗಿ ಕಿರ್ಚ್ತಾ ಇದ್ದಾಳೆ, ಏ ನಂದಿನಿ ಅಂತ. ಒಲೆಯ ಜ್ವಾಲೆಯನ್ನು ಸಿಮ್ನಲ್ಲಿ ಇರಿಸಿ ಅಲ್ಲಿಂದ ಸೀದಾ ಸ್ನಾನದ ಕೋಣೆಗೆ ಹಾರ್ತಾಳೆ ನಂದಿನಿ. ಸ್ನಾನ ಮಾಡಲು ನೀರು ಯಾಕಿಲ್ಲ, ಇನ್ನೂ ಯಾಕೆ ಕಾಯಿಸಿಲ್ಲ ಎಂದು ಚಿಕ್ಕಮ್ಮ ಅವನ್ನ ಅಗಲವಾದ ಕಣ್ಣುಗಳಿಂದ ಎದುರಿಸೋ ರೀತಿ ನೋಡ್ತಾ ಹೇಳಿದ್ಲು. ಹಾಂ, ಅದೇನು ಚಿಕ್ಕಮ್ಮ, ನೀವು ಬೆಳಗ್ಗೆ ಸ್ನಾನ ಮಾಡೋದಿಲ್ಲ ಅಲ್ವೇ? ಅವಳು ಗೊಂದಲದಿಂದ ನೋಡುತ್ತಾ ಹೇಳಿದ್ಲು. ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳಗಿನ ಸ್ನಾನ ಅಪರೂಪ. ತಕ್ಷಣ ಚಿಕ್ಕಮ್ಮ ಹೋಗಿ ತಪಾರನೆ ನಂದಿನಿಯ ಕೆನ್ನೆಗೆ ಬಾರಿಸಿದ್ಲು. ಇಂದಿನ ರಾತ್ರಿ ನೋಡಿದ್ರೆ ಚಿಕ್ಕಮ್ಮ ಮತ್ತೆ ಹೊಡೆತದಿಂದ ಅವಳ ಕಣ್ಣುಗಳು ಕಣ್ಣೀರು ಸುರಿಸಿದಾಗ ಅವಳು ತನ್ನ ಕೆನ್ನೆಗೆ ಕೈಯನ್ನು ಹಾಕ್ಕೊಂಡ್ಳು. ಪಾಪ, ರಾತ್ರಿ ಹೊಡೆದ ಏಟೆ ಇನ್ನೂ ಮಾಗಿರಲಿಲ್ಲ. ಅವಳ ಕಣ್ಣೀರು ಮುಕ್ತವಾಗಿ ಹರಿತಾ ಇತ್ತು. ಚಿಕ್ಕಮ್ಮ ಕೂದಲನ್ನು ಹಿಡಿದು ಎಳೆದಾಡಿಕೊಂಡು ಆಕೆಯನ್ನು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅಡುಗೆ ಮನೆಯೊಳಗೆ ಕರೆತಂದ್ಲು. ಅವಳು ನಿಜವಾಗಿಯೂ ಪುಣ್ಯಕೋಟಿ ಅಂತವಳು ನಂದಿನಿ. ಒಲೆಯ ಮೇಲೆ ಬಟ್ಟಲನ್ನು ಪಕ್ಕಕ್ಕೆ ಎಸೆದು ನಂದಿನಿ ಕೈಯನ್ನು ಬೆಂಕಿಯ ಮೇಲೆ ಬಿಗಿಯಾಗಿ ಇಟ್ಲು. ಬೆಂಕಿಯನ್ನು ಸಹಿಸಲಾರದೆ ನಂದಿನಿ ಏನು ಮಾಡೋಕ್ಕಾಗದೆ ಕೊನೆಗೆ ಅಮ್ಮ ಅಂತ ಕಿರುಚಿದ್ಲು. ಆ ಧ್ವನಿ ಎಷ್ಟಿತ್ತು ಅಂದರೆ ಮನೆಯಾದ್ಯಂತ ಹರಡಿತ್ತು. ಇದರಿಂದಾಗಿ ಹೊರಗಡೆ ಕೆಲವು ಗ್ರಾಮಸ್ಥರು, ಕೆಲಸ ಮಾಡ್ತಿದ್ದಂಥವರು ಒಳಗೆ ಒಂದೇ ದಾಪಿಗೆ ಓಡಿ ಬಂದರು ಏನಾಯಿತು ಅಂತ. ಇಡೀ ಕೈ ಮಾಂಸದ ಮುದ್ದೆಯಂತೆ ಕೆಂಪಗೆ ಸುಟ್ಟು ಹೋಗಿತ್ತು. ಜನರು ಬರುತ್ತಿರುವುದನ್ನು ಗಮನಿಸಿದ ಚಿಕ್ಕಮ್ಮ ತಕ್ಷಣ ನಂದಿನಿ ಕೈಯನ್ನು ತೆಗೆದು ಶಾಖವನ್ನು ಕಡಿಮೆ ಮಾಡಿ, ಓಹೋ ಇದೇನಾಯಿತು, ಈ ಹುಡುಗಿ ಯಾಕೆ ಹೀಗೆ ಮಾಡಿಕೊಂಡ್ಳು, ಇದನ್ನು ಬೇಯಿಸುವಾಗ ನೀನು ಜಾಗರೂಕವಾಗಿರಬೇಕಲ್ವಾ, ನಾನು ನಿನಗೆ ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಈ ರೀತಿ ಅಡುಗೆ ಮಾಡಬೇಕು ಅಂತ ಎಂದು ಹೇಳಿ ಕೆಲವು ಮಹಿಳೆಯರು ಚಿಕ್ಕಮ್ಮನ ಬಳಿಗೆ ಬರ್ತಾರೆ. ಅವರು ಅಳುತ್ತಾ ತನ್ನ ಕಣ್ಣುಗಳಿಂದ ಬರೆದ ಕಣ್ಣೀರನ್ನು ಒರೆಸದಂತೆ ವರ್ತಿಸ್ತಿದ್ರು. ಚಿಕ್ಕಮ್ಮ ನಂದಿನಿಗೆ ಉಂಟು ಮಾಡುವಂತಹ ನೋವುಗಳನ್ನು ನೋಡಿದ ಕೆಲವರು ನಾಗಮ್ಮನ ಮೇಲೆ ನೋಡಿ ಕೋಪಗೊಳ್ತಾರೆ. ಆಕೆಗೆ ಏನೂ ಹೇಳಲಾರದೆ ಸುಮ್ಮನಾಗ್ತಾರೆ. ತಿಳಿಯದವರು ಅವಳ ನಟನೆಯನ್ನು ನೋಡಿ, ಆಹಾ, ಚಿಕ್ಕಮ್ಮನಾದರೂ ತಾಯಿ ಪ್ರೀತಿ ತೋರಿಸ್ತಾಳೆ, ಇದು ನಿಜವಾದದ್ದೇ ಎಂದು ನಂಬ್ತಾರೆ. ಅವರಲ್ಲಿ ಒಬ್ಬಳು ಬಂದು ನಂದಿನಿ ಹತ್ತಿರದಲ್ಲಿದ್ದ RMP ವೈದ್ಯರ ಬಳಿಗೆ ಕರೆದೊಯ್ದಳು. ಉಳಿದವರು ಏನಾಯಿತು ಎಂದು ಆಶ್ಚರ್ಯಪಡುತ್ತಾ ಚಿಕ್ಕಮ್ಮ ಸುಳ್ಳುಗಳನ್ನು ನಂಬಿ ತಮ್ಮ ಕೆಲಸಗಳನ್ನು ಮುಂದುವರಿಸ್ತಾರೆ. ಚಿಕ್ಕಮ್ಮ, ನನ್ನ ತಮ್ಮ ತಕ್ಷಣ ಬರಬೇಕು, ಈಕೆಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಆತನೇ ಆಗಬೇಕು, ಇಲ್ಲಾಂದರೆ ತುಂಬ ಹೆಚ್ಕೊಬಿಡ್ತಾಳೆ ಈ ಹೆಂಗಸು. ಆಗ ನಿನ್ನ ತಾಯಿ ನನಗೆ ಮಾಡಿದ ಒಂದು ತಪ್ಪಿಗೆ ಶಿಕ್ಷೆಗೆ ನಿನ್ನ ಮೇಲೆ ಸೇಡನ್ನು ನಾನು ತೀರಿಸ್ಕೊಳ್ಳೇಬೇಕು. ಇಂತಹ ರೋಗಗ್ರಸ್ತನನ್ನು ನನಗೆ ಗಂಡನಾಗಿ ಬಿಟ್ಟು ಹೋದ್ಲಲ್ಲ, ನಿನ್ನನ್ನು ಜೀವನ ಪರ್ಯಂತ ನಾಯಿಯಂತೆ ನನ್ನ ಪಾದಗಳ ಕೆಳಗೆ ಇರುವಂತೆ ಮಾಡಬೇಕು, ನಾನು ನನ್ನ ತಮ್ಮನಿಗೆ ಹೇಳ್ತೇನೆ ಅಂತ ಚಿಕ್ಕಮ್ಮ ವಿಚಿತ್ರವಾಗಿ ಮುಗುಳ್ನಕ್ಕು ಹೇಳ್ತಾ ಇದ್ದಾಳೆ. ಒಳಗೆ ಹೋಗುವಾಗ ಅವಳು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತಿದ್ದಾಳೆ. 50 ವರ್ಷದ ವೈದ್ಯೆ ಅವನ ಕೈಯನ್ನು ನೋಡಿ, ಇದು ಸುಟ್ಟ ಗಾಯದಂತೆ ಇಲ್ವಲ್ಲ ಎಂದು ಹೇಳ್ತಾನೆ.
ಅವನು ಮುಲಾಮು ಹಚ್ಚಿ ಬ್ಯಾಂಡೇಜನ್ನು ಕೂಡ ಹಾಕ್ತಾನೆ. ಕೊನೆಗೆ ತನ್ನ ಕಣ್ಣೀರನ್ನು ಒರೆಸ್ಕೊಂಡು, ಸರ್ ನನಗದೇನು ಆಗ್ತಿಲ್ಲ ಸರ್, ಸ್ವಲ್ಪ ಅಷ್ಟೇ, ನನಗೆ ಆ ನೋವೇನು ಕಾಣ್ತಿಲ್ಲ ಬಿಡಿ ಸರ್ ಅಂತ ಹೇಳಿ ವೈದ್ಯರಿಗೆ ಸಮಾಧಾನ ಮಾಡ್ತಿದ್ದಾಳೆ ಈ ಹುಡುಗಿ. ಕೊನೆಗೆ ವೈದ್ಯರು ಮಾತ್ರೆಗಳನ್ನು ನೀಡಿ, ಕೆಲವು ದಿನಗಳವರೆಗೆ ನೀನು ತುಂಬ ಕೆಲಸ ಮಾಡಿ ಹೋಗಿಲ್ಲ, ಅದರಲ್ಲೂ ನಿನ್ನ ಕೈಗಳನ್ನು ಒದ್ದೆ ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತಾರೆ. ಸರ್ ಶುಲ್ಕ ಅಂದ್ಲು. ಏನಾಯ್ತು ನಿನಗೆ? ನಿನಗೇನು ತುಂಬ ಗಾಯ ಆಗಿಲ್ಲ ಅಲ್ವಾ? ಸೊ ಹಾಗಾಗಿ ನೀನು ಹಣ ಕೊಡಬೇಕು ಅಂತ ಏನೂ ಇಲ್ಲ. ನೀನು ಔಷಧಿ ಹಚ್ಚಿ ಆಮೇಲೆ ಈಗ ಮಾತ್ರೆ ಕೊಟ್ಟಿದ್ದೀನಿ, ಇದರ ಅವಶ್ಯಕತೆ ಖಂಡಿತ ನನಗಿಲ್ಲ. ವೈದ್ಯರು ಸಮಾಧಾನದಿಂದ ಹೇಳ್ತಾರೆ. ಯಾಕಂದರೆ ಈಕೆಯ ಮೇಲೆ ಅವರಿಗೂ ಕೂಡ ತುಂಬ ಗೌರವ, ಒಂದು ರೀತಿಯ ಕಾಳಜಿ ಇದೆ. ನಂದಿನಿ ಕೊನೆಗೂ ಎದ್ದು ಮನೆಗೆ ಹೋಗಿ ಒಂದು 50 ರೂಪಾಯಿಯನ್ನು ತಂದು ವೈದ್ಯರಿಗೆ ಕೊಡ್ತಾರೆ. ವೈದ್ಯರು ಆಶ್ಚರ್ಯದಿಂದ ನೋಡ್ತಾರೆ. ವೈದ್ಯರಿಗೆ ನಿಜವಾಗಿಯೂ ನಂದಿನಿಯ ಪ್ರಾಮಾಣಿಕತೆಯಿಂದ ತುಂಬ ಖುಷಿಯಾಗುತ್ತೆ. ಅವಳನ್ನು ಮೆಚ್ಚಿಕೊಳ್ಳದೆ ಇರೋಕ್ಕೆ ಸಾಧ್ಯನೇ ಆಗಲಿಲ್ಲ. ನಂದಿನಿ ಮನೆಯಲ್ಲಿ ಉಳಿದಿದ್ದಂತಹ ಆಹಾರವನ್ನು ಒಂದು ಕೈಯಿಂದ ತಿಂದು ಮುಗಿಸ್ತಾಳೆ. ಇಷ್ಟು ನೋವು ಕೊಟ್ಟರೂ ಕೂಡ ಚಿಕ್ಕಮ್ಮನಿಗೆ ಸ್ವಲ್ಪವೂ ಕೂಡ ಸಮಾಧಾನ ಆಗಿಲ್ಲ. ಏನಾದರೂ ಮಾಡಿ ಅವಳನ್ನು ನರಳಿಸಬೇಕು ಅಂತ ಕಾಯ್ತಾ ಇರ್ತಾಳೆ ಬಕಪಕ್ಷಿಯ ಹಾಗೆ. ಚಿಕ್ಕಮ್ಮ ಅಂತೂ ನಂದಿನಿಯನ್ನು ಬಹಳ ಕೋಪದಿಂದ ನೋಡ್ತಾ, ಅವಳ ಹಠಮಾರಿ ಧೈರ್ಯ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಅವಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವಳು ತಾನು ಮಾಡಲು ಬಯಸುವಂತಹ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸೋದನ್ನು ನನ್ನ ಕೈಲಿ ತಡೆಯೋಕೆ ಆಗ್ತಿಲ್ಲ. ಯಾಕೆ ಹೀಗಾಗ್ತದೆ? ಇವಳಲ್ಲಿ ಎಂಥ ಶಕ್ತಿ ಇದೆ? ಅವಳು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತಾ ಇದ್ದಾಳೆ. ಅವಳು ತನ್ನ ತಂದೆಗೆ ಟಿಫಿನನ್ನು ಕೊಟ್ಟು, ಔಷಧಿಯನ್ನು ಕೊಟ್ಟು ಹೊರಗೆ ಬರಲು ಹೇಳಿ ಚಿಕ್ಕಮ್ಮ ಬೇಯಿಸಿದ ಆಹಾರವನ್ನು ಪ್ಯಾಕ್ ಮಾಡಿ ಮನೆಗೆ ಹೋದ್ಲು. ನೀನು ಇನ್ನು ಎಷ್ಟು ದಿನ ಹೀಗೆ ಹಾರಬಲ್ಲೆ ಅಂತ ನಾನು ನೋಡ್ತೀನಿ ಕಣೆ ಅಂತ ಚಿಕ್ಕಮ್ಮ ಬೀಗ್ತಾ ಇದ್ದಾಳೆ. ನಂದಿನಿ ಬೇಗನೆ ಸ್ನಾನ ಮಾಡಿ ತಯಾರಾಗಿ ಅಜ್ಜಿ ರಾತ್ರಿ ಕೊಟ್ಟಿದ್ದಂತಹ ಕವರನ್ನು ತನ್ನ ಚೀಲದಲ್ಲಿ ಹಾಕ್ಕೊಂಡು ಪರೀಕ್ಷೆಗೆ ಸಿದ್ಧಳಾಗ್ಬಿಟ್ಟಿದ್ದಾಳೆ. ಇನ್ನು ತನ್ನ ಮುದ್ದು ಅಜ್ಜಿ ತನ್ನ ಪರಿಸ್ಥಿತಿಯನ್ನು ನೋಡಿದರೆ ಎಷ್ಟು ಗೋಳಾಡುತ್ತೆ ಅಂತ ಹೇಳಿ ತನ್ನ ಕೈ ಕಾಣದ ಹಾಗೆ ಕಂಬಳಿಯಿಂದ ಎಚ್ಚರಿಕೆಯಿಂದ ಮುಚ್ಕೊಂಡ್ಳು. ಅಜ್ಜಿಯ ಮನೆಗೆ ಹೋಗಿ ಮಲಗಿದ್ದ ಲೀಲಾವತಿಯನ್ನು ನೋಡಿ ಅಜ್ಜಿಗೆ ಕರೆ ಮಾಡ್ತಾಳೆ. ಎದ್ದು ಕುಳಿತುಕೊಳ್ತಾಳೆ. ನಾನು ನಿನಗಾಗಿ ಅಡುಗೆನ ಮಾಡಿದ್ದೀನಿ ಅಜ್ಜಿ, ನಿನ್ನ ಔಷಧಿ ತೆಗೆದುಕೋ, ಇದನ್ನು ಇವತ್ತು ಮಧ್ಯಾಹ್ನ ಅಡ್ಜಸ್ಟ್ ಮಾಡ್ಕೋ, ನಾನು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವಳು ಹೇಳಿದ್ಲು. ಸರಿ ತಾಯಿ, ಅದನ್ನು ಎಚ್ಚರಿಕೆಯಿಂದ ಬರೆದಿಡು ಸರಿಯಾ? ಅನಿಕಾ ದೇವರ ಚಿತ್ರದಿಂದ ಕುಂಕುಮವನ್ನು ತೆಗೆದುಕೊಂಡು ಪಕ್ಕಕ್ಕೆ ಇರಿಸಿ ಅವಳನ್ನು ಆಶೀರ್ವದಿಸುತ್ತಾ ಹೇಳ್ತಾಳೆ ಅಜ್ಜಿ. ಹೇಗೋ ಚೂರು ಮಮತೆ ತೋರೋಕೆ ಅಂತ ಇರೋ ಜೀವ ಅದೊಂದೇ ಅಜ್ಜಿ. ಪಾಪ ಈಕೆ ತನ್ನ ಅಜ್ಜಿಯನ್ನು ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಸಂಜೆ ತಡವಾಗತ್ತೆ ಅಜ್ಜಿ, ಚಿಂತೆ ಮಾಡಿಬಿಡಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಸರಿಯಾ? ಹಾಗೆ ನಿನ್ನ 2 ಮೊಮ್ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದೀನಿ, ಅವ್ರ ಜೊತೆ ನೀನು ತುಂಬ ಖುಷಿಯಾಗಿರಬಹುದು ಅಂತ ಹೇಳ್ತಾಳೆ. ಸರಿ, ನೀನು ಜಾಗರೂಕವಾಗಿದ್ದರೆ 3 ಜನ ಜಾಗರೂಕರಾಗಿದ್ದೀರಿ ಅಂತ ಅರ್ಥ ಅಂತ ಅಜ್ಜಿ ಹೇಳ್ತಾಳೆ. ನವೀನ್ ನಂದಿನಿಯನ್ನು ಭೇಟಿಯಾಗಲು ಬಂದಿದ್ದ. ಅವಳು ಸರಿ ಅಂತ ಹೇಳಿ ತನ್ನ ಬ್ಯಾಗ್ನೊಂದಿಗೆ ಹೊರ ಬರ್ತಾಳೆ. ದಾಮಯ್ಯನ ಮಗ, ಅವನನ್ನು ಅಣ್ಣಯ್ಯ ಅಂತ ಕರೀತಾಳೆ ಈಕೆ. ನವೀನ್ ಕೂಡ ನಂದಿನಿಯನ್ನು ತನ್ನ ತಂಗಿ ಅಂತಲೇ ನೋಡ್ತಾನೆ. ಅವನು ಊರಿನಲ್ಲಿ ಗುಮಾಸ್ತನಾಗಿ ಕೆಲಸ ಕೂಡ ಮಾಡ್ತಾನೆ ಮತ್ತು ನವೀನನ್ನು ಸ್ವತಃ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾಕಂದರೆ ಗೊತ್ತಲ್ವಾ, ದಾಮಯ್ಯ ಮತ್ತು ಈಕೆಯ ತಂದೆ ಒಳ್ಳೆಯ ಪ್ರಾಣ ಸ್ನೇಹಿತರಾಗಿದ್ದರು. ನವೀನ್ಗೆ ಪ್ರಕಾಶ್ ರವರ ಮಾರ್ಗದರ್ಶನದಲ್ಲಿ ಓದುವುದು ತುಂಬ ಇಷ್ಟ. ಹಾಗೆ ಪ್ರಕಾಶ್ ಒಬ್ಬ ಮುಖ್ಯೋಪಾಧ್ಯಾಯ ಕೂಡ ಆಗಿದ್ದರಿಂದ. ಏನಾಯಿತು ನಂದಿನಿ ಎಂದು ನವೀನ್ ಕಾರ್ ಸ್ಟಾರ್ಟ್ ಮಾಡುತ್ತಾ ಹೇಳಿದ್ದ. ನಂದಿನಿ ಸಣ್ಣಗೆ ನಗುತ್ತಾ ಗಾಡಿ ಹತ್ತಿ ಕುಳಿತುಕೊಂಡ್ಳು. ಅದು ನವೀನ್, ನನಗೆ ಮನೆಯಲ್ಲಿ ಕೆಲಸ ಮಾಡಲು ಸಾಕಷ್ಟು ಸಮಯವಿದೆ, ಆದರೆ ಪರೀಕ್ಷೆಗಳಿಗೆ ಸಮಯ ಹೇಗೆ ಸಿಗುವುದು? ಅಜ್ಜಿ ಹೇಳಿದರು. ನಂದಿನಿ ಮುಗುಳ್ನಕ್ಕೂ ಉತ್ತರಿಸಿದ್ಲು. ಅಜ್ಜಿಗೆ ಹೇಳಿ ಪರೀಕ್ಷೆಗೆ ಹೋದ್ಲು. ನಿಜವಾಗ್ಲೂ ಆಕೆಗೆ ಎಲ್ಲಿ ಸಮಯ ಸಿಗುತ್ತೆ? ಇವಳು ಯಾವಾಗ ಓದ್ತಾಳೆ, ಯಾವಾಗ ನಿದ್ದೆ ಮಾಡ್ತಾಳೆ, ಯಾವಾಗ ಮನೆ ಕೆಲಸ ಮಾಡ್ತಾಳೆ? ಅವರ ಚಿಕ್ಕಮ್ಮ, ಅಜ್ಜಿ, ತಂದೆ ಎಲ್ಲರಿಗೂ ಕಾಡುವಂತಹ ಕಟ್ಟಕಡೆಯ ಪ್ರಶ್ನೆ. ನಂದಿನಿ ದೂರ ಹೋಗ್ತಾ ಇದ್ದಂಗೆ ಅವಳ ಕೈ ಮೇಲಿದ್ದ ಬಟ್ಟೆ ಗಾಳಿಗೆ ಆ ಕಡೆ ಈ ಕಡೆ ಹಾರಾಡ್ಬಿಡುತ್ತೆ. ಇದರಿಂದಾಗಿ ಅಜ್ಜಿ ತನ್ನ ಕೈಯ ಮೇಲಿನ ಬ್ಯಾಂಡೇಜನ್ನು ನೋಡೇ ಬಿಡ್ತಾಳೆ. ಈಕೆ ಓಡು ಬಂದು ತನ್ನ ಮೊಮ್ಮಗಳನ್ನು ನೋಡಬೇಕು. ಅಷ್ಟರಲ್ಲಿ ಒಬ್ಬ ಮಹಿಳೆ ಬಂದು ಅಜ್ಜಿಗೆ ನಂದಿನಿ ಚಿಕ್ಕಮ್ಮ ಕೊಟ್ಟ ಚಿತ್ರಹಿಂಸೆ ಬಗ್ಗೆ ಸಂಪೂರ್ಣವಾಗಿ ಕಥೆಯನ್ನು ಹೇಳಿಬಿಡ್ತಾರೆ. ಅಜ್ಜಿ ಏನೂ ಮಾಡೋಕ್ಕಾಗಲಿಲ್ಲ, ಒಳಗೆ ಹೋಗ್ತಾಳೆ. ಅಸಹಾಯಕಳಾಗಿ ಅಳುತ್ತಾ ಚೀರುತ್ತಾ
ಬಿಟ್ಟು ಬೇರೆ ಏನು ಮಾಡೋಕ್ಕೆ ಆಕೆ ಕೈಲಿ ಸಾಧ್ಯವೇ ಆಗೋದಿಲ್ಲ. ನೀಲಿ ಸೂಟ್ ಧರಿಸಿದ್ದ ರಾಜಕುಮಾರನಂತೆ ಕಾಣುತ್ತಿರುವ ತನ್ನ ಮಗನನ್ನು ನೋಡಿ ಇಂದ್ರ ಕೋಪದಿಂದ ಈಕೆಯ ಮುಖವನ್ನು ನೋಡ್ತಾ ಇದ್ದಾಳೆ. ಈ ಅಮ್ಮ ರಿಷಿ ಕಿರಿಕಿರಿಯಿಂದ ಹಾಸಿಗೆಯಿಂದ ಎದ್ದೇಳುತ್ತಾ ಹೇಳ್ತಾನೆ, ನಿಮ್ಮ ಮಗ ಅಷ್ಟು ಸುಂದರನಲ್ಲ ಅಲ್ವಾ? ನೇಹಾ ರಿಷಿಯನ್ನು ನೋಡುತ್ತಾ ಹೇಳಿದ್ಲು. ಅವನು ರಿಷಿಗಿಂತ 2 ಛಾಯೆಗಳಷ್ಟು ಸುಂದರ, ಫಿಟ್ ಮತ್ತು 6 ಅಡಿ ಎತ್ತರವಿದ್ದ ಮತ್ತು ಯಾವಾಗಲೂ ನಗ್ತಾ ಇರ್ತಾನೆ. ಹಾಗೆ ಸುಂದರ ಎಂದರೆ ಕೀಳು ಮಟ್ಟದ ಮಾತು. ನನ್ನ ಮಗ ಅದಕ್ಕಿಂತಲೂ ಉತ್ತಮ ಎಂದಳು ಹಿಂದೂ. ಸೌಂದರ್ಯ ಮಾತ್ರವಲ್ಲ ಅಮ್ಮ, ಹುಡುಗಿಯರಿಗೆ ಸ್ವಲ್ಪ ಗೌರವನೂ ಇರಬೇಕು. ನಿಮ್ಮ ಮಗನಿಗೆ ಖಂಡಿತ ಅದು ಇಲ್ಲ. ನೇಹಾ ರಿಷಿಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಹೇಳಿದ್ಲು. ಯಾಕಂದರೆ ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿದ್ದೀರ ನೇಹಾ ಮತ್ತು ನೇಹನ ಅಣ್ಣನ ನಡುವೆ ನಡೆದಂತಹ ಜಟಾಪಟಿಯನ್ನು. ತನ್ನ ಹೆಂಡತಿಯ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಿದ್ದನ್ನು ನೇಹಾ ಕೂಡ ಒಬ್ಬ ಹೆಣ್ಣಾಗಿ ಸಹಿಸಿಕೊಳ್ಳೋಕ್ಕಾಗಲಿಲ್ಲ. ಶಡಾಪ್ ನೇಹಾ ಎಂದು ರಿಷಿ ಕೂಗಿದ್ದ. ನೇಹಾ ಭಯದಿಂದ ಕಿರುಚಿದ್ಲು. ಯಾಕಂದರೆ ಆತನ ಕೋಪ ಅಂತಹದ್ದು. ಕೋಪದಲ್ಲಿ ಏನು ಎಸಿತಾನೆ, ಏನು ಹೊಡಿತಾನೆ, ಏನು ಮಾಡಬಹುದು ಅದನ್ನು ಊಹಿಸೋಕ್ಕೂ ಸಾಧ್ಯವಿಲ್ಲ. ಅವನು ನೇಹಾಳ ಬಳಿಗೆ ಬಂದು, ಹುಡುಗಿಯರ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಾನು ನಿನಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳಿದ್ದೇನೆ. ಆದರೆ ನಾನು ಯಾವುದೇ ಹುಡುಗಿಯ ಜೊತೆ ಕೆಟ್ಟದಾಗಿ ವರ್ತಿಸಿಲ್ಲ. ನೀನು ನನ್ನ ಪಾತ್ರದ ಬಗ್ಗೆ ಮತ್ತೆ ಮಾತಾಡಿದರೆ ನಾನು ನಿನ್ನ ಹಲ್ಲನ್ನು ಉದುರಿಸ್ತೀನಿ. ಬಹಳ ಎಚ್ಚರಿಕೆಯಿಂದ ಇರು. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವರಿಗೆ ಯಾವ ಗತಿ ಆಗ್ತಿತ್ತು ಗೊತ್ತಾ ಎಂದು ಕೋಪದಿಂದ ಬೆರಳು ತೋರಿಸುತ್ತಾ ಹೇಳ್ತಾನೆ. ಆತನ ಕೋಪವನ್ನು ನೋಡಿ ಅವಳಿಗೆ ಒಂದು ಕ್ಷಣ ಭ್ರಮೆಯಾಯಿತು. ಕ್ಷಮಿಸಿ, ನೇಹಾ ತಲೆಬಾಗಿ ಹೇಳ್ತಾಳೆ. ರಿಷಿ ಅವಳನ್ನು ನಿರ್ಲಕ್ಷಿಸಿ ಹೋಗ್ತಾನೆ. ತಮ್ಮ ಮಗನ ಮೇಲೆ ನಿಜವಾಗ್ಲೂ ಅವರ ತಂತಾಯಿ ಕೋಪಗೊಳ್ತಾರೆ. ಪ್ರತಿಯೊಂದರಲ್ಲೂ ಎತ್ತಿದ ಕೈ. ಆದರೆ ಇಂತಹ ವಿಚಾರ ಬಂದಾಗ ತುಂಬ ಕ್ರೂರತ್ವದಿಂದ ವರ್ತಿಸ್ತಾನೆ. ಸ್ವಲ್ಪ ಸಮಯದ ನಂತರ ನೀವು ಬರ್ತೀರೋ ಇಲ್ವೋ ಅಂತ ರಿಷಿ ಗಂಭೀರವಾಗಿ ಫೋನ್ನಲ್ಲಿ ಕೇಳ್ತಿದ್ದಾನೆ. ರಿಷಿ ಒಳಗೆ ಬಂದ. ಇಬ್ಬರು ಅಂದರೆ ಅವನ ಸ್ನೇಹಿತ ಇಬ್ಬರು ಮನೆಗಳು ಅಕ್ಕಪಕ್ಕನೇ ಇರೋದ್ರಿಂದ ರಿಷಿ ತೇಜು ಅವರನ್ನು ಎಲ್ಲಿಗೆ ಬೇಕಾದರೂ ಭೇಟಿಯಾಗಿ ಹೋಗ್ತಾ ಇರ್ತಾರೆ. ಈ ಕಡೆ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ರಿಷಿ ಗಂಭೀರವಾಗಿ ಹೇಳ್ದ. ನಾನು ಬರುತ್ತೇನೆ ತೇಜು ತಕ್ಷಣ ಹೇಳಿದನು. ರಿಷಿ ಆಘಾತದ ಸ್ಥಿತಿಯಲ್ಲಿರುವುದನ್ನು ಅರಿತುಕೊಂಡ. ಇಬ್ಬರು ತಮ್ಮ ಬೈಕ್ಗಳನ್ನು ಅಂದರೆ ತೊಗೊಂಡು ಹೊರಡುವಾಗ ಇಂದು ನೇಹಾಳನ್ನು ಕರೆದುಕೊಂಡು ಬೈಕ್ ಬಳಿ ಬಂದು, ರಿಷಿ ಇವತ್ತು ನೇಹಾಳ ಕೊನೆ ಪರೀಕ್ಷೆ ಇದೆ ಗೊತ್ತಲ್ವಾ, ಅವಳನ್ನು ಯಾಕೆ ನೀನು ಜೊತೆಯಲ್ಲಿ ಕರ್ಕೊಂಡು ಹೋಗಿಬಿಡಬಾರ್ದು ಅಂತ ಕೇಳಿದ್ಲು. ತಾಯಿ ಈ ರೀತಿ ಹೇಳಿದ್ದು ಆತನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವನು ತನ್ನ ತಾಯಿಯನ್ನು ತುಂಬ ತೀಕ್ಷ್ಣವಾಗಿ ಕೋಪದಲ್ಲಿ ನೋಡ್ತಾನೆ. ಆತ ಕಣ್ಣಿನಲ್ಲೇ ಎಲ್ಲವನ್ನ ಹೇಳುವಂತಹ ಚಾಳಿ ಇದೆ ಅವನಿಗೆ. ಆ ನೋಟಗಳು ರಿಷಿ ಯಾರನ್ನೂ ತನ್ನ ಬೈಕ್ ಸವಾರಿ ಮಾಡಲು ಬಿಡುವುದಿಲ್ಲ ಎಂದು ಅರ್ಥೈಸ್ತದಷ್ಟೆ. ನಾನು ಯಾರಿಗೋಸ್ಕರವೂ ನನ್ನ ಮನಸ್ಸನ್ನು ಬದಲಾಯಿಸೋದಿಲ್ಲ ಅಂತ ಅವನು ಹೇಳಿದ್ದ. ಅಮ್ಮ, ನೀನು ಯಾಕೆ ಆತನ ಜೊತೆ ಮಾತಾಡ್ತಿದ್ಯಾ? ಡೋಂಟ್ ವರಿ, ಮನೇಲಿ ಅದೊಂದು ಗಾಡಿನ ಇರೋದು, ಬೇಕಾದಷ್ಟಿದೆ ಅಲ್ವಾ. ನಾನು ಕಾರ್ನಲ್ಲಿ ಒಬ್ಬಂಟಿಯಾಗಿ ಹೋಗ್ತೇನೆ, ನನಗೂ ಡ್ರೈವ್ ಮಾಡೋಕ್ಕೆ ಬರುತ್ತೆ ಅಲ್ವಾ ಅಮ್ಮ ಅಂತ ಹೇಳ್ತಾ ನೇಹಾ ಅಮ್ಮನನ್ನು ಸಮಾಧಾನ ಮಾಡಿ ಕಾರಿನ ಕಡೆಗೆ ನಡೆಯುತ್ತಿದ್ದಾಳೆ. ಈಕೆ ಹೇಗೆ ಒಂದೇ ಹೊಟ್ಟೆಲಿರೋ ಹುಟ್ಟಿರುವಂತಹ ಮಕ್ಕಳು ಈ ಕಿತ್ತಾಡ್ತಿದ್ದಾರಲ್ಲ ಅಂತ ಇಬ್ಬರನ್ನು ನೋಡುತ್ತಾ ನಿರಾಶೆಗೊಂಡ್ರು. ನಾನು ಆಫೀಸಿಗೆ ಹೋಗ್ತಿದ್ದೀನಮ್ಮ ಎಂದು ರಿಷಿ ತನ್ನ ತಾಯಿಗೆ ಹೇಳಿ ಬೈಕನ್ನು ಸ್ಟಾರ್ಟ್ ಮಾಡಿದ. ಅವಳು ದುಃಖದಿಂದ ಹೊಡುವಾಗ ತೇಜ್ ಅವಳನ್ನು ನೋಡ್ತಾನೆ. ತೇಜ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ತುಂಬ ಚಿರಪರಿಚಿತ ಮತ್ತು ಆ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿಯಾಗಿದ್ದ. ತೇಜ್ ಅವಳನ್ನು ಇಷ್ಟಪಟ್ಟಿದ್ದ ಕೂಡ ಈಗೂ ಪಡ್ತಾ ಇದ್ದಾನೆ. ಆದರೆ ರಿಷಿಗೆ ಹುಡುಗಿಯರ ಬಗ್ಗೆ ಇದ್ದ ನಕಾರಾತ್ಮಕ ಭಾವನೆಗಳಿಂದಾಗಿ ನೇಹಾಳನ್ನು ಇಷ್ಟಪಟ್ಟಿದ್ದೀನಿ, ಸ್ನೇಹಿತನ ತಂಗಿಯನ್ನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದರೆ ರಿಷಿಯೊಂದಿಗಿನ ತನ್ನ ಸ್ನೇಹ ಹೇಗೆ ಹಾಳಾಗ್ಬಿಡುತ್ತದೆ ಅಂತ ಯೋಚಿಸುತ್ತಾ ಅವನು ಮೌನವಾಗ್ತಾನೆ. ರಿಷಿಯ ಬೈಕ್ ರಸ್ತೆಗೆ ಹೋಯಿತು. ಇಂದು ನೇಹಾಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಹೊರಟು ಹೋಗ್ತಾನೆ. ಕಾರು ಕೂಡ ಹೊರಟು ಹೋಗುತ್ತೆ. ತನಗೆ ಹುಟ್ಟಿರುವಂತಹ 2 ಮಕ್ಕಳು ಒಂದೇ ಗರ್ಭದಲ್ಲಿ ಜನಿಸಿದವರು, ಆದರೆ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಎಂದು ತನ್ನ ಮಕ್ಕಳು ಸಾಬೀತುಪಡಿಸಿದಾಗ ತಾಯಿ ದಿಗ್ಭ್ರಮೆಗೊಂಡು ಮನೆಗೆ ನಡೀತಾಳೆ. ಮುಂದೆ ಏನಾಗಬಹುದು? ಹೇಗಿದ್ರೂ ಎಕ್ಸಾಮ್ ಬರೆಯೋಕ್ಕೆ ಹುಡುಗಿ ಬರ್ತಾ ಇದ್ದಾಳೆ. ನಮ್ಮ ನಾಯಕನ ಹೆಂಡ್ರಿ ಹೇಗಿರುತ್ತೆ
ಅವರ ಜೊತೆ ಹೇಗಿರುತ್ತೆ, ಅವರ ನಡುವೆ ಮಾತುಕತೆಗಳು ನಡೀತಾವ, ಮುಂದೆ ಏನಾಗ್ಬೋದು, ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವಿಡಿಯೋ ಮಿಸ್ ಆಗದೆ ನೀವು ಎಲ್ಲ ವಿಡಿಯೋಗಳನ್ನು ನೋಡಬಹುದಾಗಿರುತ್ತೆ. ಧನ್ಯವಾದಗಳು.